ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಕೆಲಸದ ನಿಮಿತ್ತ ಮಧ್ಯದಲ್ಲಿ ಈ ವಿಡಿಯೋನ ಹಾಕಲಿಲ್ಲ, ಹಾಗಾಗಿ ಕ್ಷಮೆ ಇರಲಿ. ಕತೆ ಮುಂದುವರಿಯೋದು. ಎಪಿಸೋಡ್ 70 ಇಂದಿನ ಸಂಚಿಕೆಯಲ್ಲಿ ಇಬ್ಬರು ಸಂಜೆವರೆಗೂ ರೋಹನ್ ಜೊತೆ ಆಟ ಆಡಿ ಸನ್ಸೆಟ್ ನೋಡಿಕೊಂಡು ಮನೆ ಕಡೆ ಹೊರಡ್ತಾರೆ. ವಿರಾಟ್ಗೆ ತುಂಬ ಖುಷಿಯಾಗಿತ್ತು. ಅಪ್ಪ ಅಮ್ಮ ಮಗ ಇರುವ ಫ್ಯಾಮಿಲಿ ಹೇಗಿರುತ್ತೆ ಹಾಗೆ ಇವತ್ತು ನಾವು ಎಂಜಾಯ್ ಮಾಡಿದ್ವಿ ಎಂದು. ಶ್ರೀ ಹಿಂದೆ ಕೂರೋಕೆ ನೋಡ್ತಿದ್ರೆ ರೋಹನ್, ಮಮ್ಮಿ ತುಂಬ ಕಾಲು ನೋವು, ನಾನು ಹಿಂದೆ ಸೀಟ್ನಲ್ಲಿ ಮಲಗ್ತೀನಿ ಎಂದು ತನ್ನ ಕಾಲ್ಗಳನ್ನು ಚಾಚಿ ಹಾಗೆ ಮಲಗಿಬಿಟ್ಟ. ಶ್ರೀ ವಿಧಿ ಇಲ್ಲದೆ ಈಗ ವಿರಾಟ್ ಜೊತೆ ಮುಂದೆ ಕೂರಲೇಬೇಕಾಯಿತು. ಆ್ಯಕ್ಚುಲಿ ರೋಹನ್ಗೆ ನಿಜಕ್ಕೂ ತುಂಬ ಕಾಲು ನೋವು ಬಂದಿತ್ತು. ಅದಕ್ಕೆ ಮಲಗಿದ ತಕ್ಷಣ ನಿದ್ದೆಗೆ ಜಾರಿದ್ದ. ವಿರಾಟ್ ಕಾರ್ ಡ್ರೈವ್ ಮಾಡುತ್ತಾ ಥ್ಯಾಂಕ್ಸ್ ಶ್ರೀ ಎಂದ. ಶ್ರೀ ಯಾಕೆ ಎನ್ನುವಂತೆ ಅವನ ಕಡೆ ನೋಡಿದ್ಲು. ವಿರಾಟ್, ನಮ್ಮ ರೋಹನ್ ತುಂಬ ದಿನ ಆಗಿತ್ತು, ಇಷ್ಟು ನಕ್ಕು, ಅವನ ಖುಷಿಗೆ ನೀನೇ ಕಾರಣ ಎಂದ. ಶ್ರೀ ಏನೂ ಮಾತಾಡಿಲ್ಲ, ಹಾಗೆ ಗೊತ್ತಿಲ್ಲ. ವಿರಾಟ್, ರೋಹನ್ಗೆ ಸ್ವಲ್ಪ ಹೇಳು ಶ್ರೀ, ಓದಿನ ಕಡೆ ಗಮನ ಕೊಡೋಕ್ಕೆ. ವಿದ್ಯೆನೇ ನಮ್ಮ ಆಸ್ತಿ, ಅದು ಎಷ್ಟೇ ಕಾಲ ಕಳೆದ್ರೂ ಕರಗದಿರೋ ಆಸ್ತಿ ಎಂದ. ಶ್ರೀಮಾನದಲ್ಲೇ ಒಮ್ಮೊಮ್ಮೆ ತುಂಬ ಲಾಜಿಕ್ ಥರ ಮಾತಾಡ್ತಾರೆ ಎಂದ್ಕೊಂಡು ಶೋರ್ ಎಂದ್ಲು. ವಿರಾಟ್ ಲೈಟಾಗಿ ಮ್ಯೂಸಿಕ್ ಪ್ಲೇ ಮಾಡ್ದ. ಈಗಲೂ ಅದೇ ಥರ ಸಾಂಗ್ಸ್ ಬರುತ್ತೆ ಎಂದು ಶ್ರೀಮುಖ ಚಿಕ್ಕದಾದರೆ ಅಲ್ಲಿ ಬೇರೆ ಬೇರೆ ಹಾಡುಗಳು ಪ್ಲೇ ಆದವು. ಆಗಲೇ ಅದೇಗೆ ಸಿಚುವೇಶನ್ಗೆ ತಕ್ಕನಾಗಿ ಆ ಸಾಂಗ್ ಪ್ಲೇ ಆದೋ ಎಂದು ಒಮ್ಮೆ ವಿರಾಟ್ನೇ ಕಳ್ಳನಂತೆ ನೋಡಿದ್ಲು. ವಿರಾಟ್ ಅವಳು ಏನು ಥಿಂಕ್ ಮಾಡ್ತಿದ್ದಾಳೆ ಅನ್ನೋದನ್ನು ತಿಳಿದು ಪುಟ್ಟ ಸ್ಮೈಲ್ ಕೊಟ್ಟ. ಶ್ರೀ ಪಕ್ಕಾ ಇವ್ರದ್ದು ಏನೋ ಪ್ಲ್ಯಾನ್ ಎಂದುಕೊಂಡು ಸುಮ್ಮನೆ ಕೂತಾಳೆ. ಲಾಂಗ್ ಡ್ರೈವ್ಗೆ ಶ್ರೀ ಕೂಡ ಟಯರ್ ಆದವಳಂತೆ ಮೆಲ್ಲಗೆ ನಿದ್ದೆಗೆ ಜಾರಿದ್ಲು. ವಿರಾಟ್ ಅವಳ ತಲೆನ ತನ್ನ ಶೋಲ್ಡರ್ಗೆ ಸರಿಸ್ಕೊಂಡು ಅವಳ ನೆತ್ತಿಗೆ ಮೆಲ್ಲಗೆ ಪುಟ್ಟ ಮುತ್ತನ್ನಿಟ್ಟು, ಇದು ನನ್ನ ಕನಸಿನ ಫ್ಯಾಮಿಲಿ ಶ್ರೀ, ನಾವಿಬ್ಬರು ಹೀಗೆ ಜೊತೆಯಾಗಿ ಇರಬೇಕು ಎಂದವನು ಅವನ ಬೆಚ್ಚನೆ ಕೈಯಲ್ಲಿ ಅವಳ ಕೆನ್ನೆ ಸವರಿ, ನನ್ನ ಜೊತೆ ಹೀಗೆ ಎದ್ದುಬಿಡು ಶ್ರೀ, ಈ ಪ್ರಪಂಚದಲ್ಲಿ ನನಗೇನು ಬೇಡ, ನನ್ನ ಪ್ರೆಸೆಂಟ್ ನನ್ನ ಲೈಫ್ಗೆ ಸಂಜೀವಿನಿ ಥರ, ಉಸಿರೇ ಇಲ್ಲದ ಡೆಡ್ ಬಾಡಿ ಥರ ಬದುಕು ನಡೆಸ್ತಿರೋ ನನಗೆ ನಿನ್ನ ಸಾಮೀಪ್ಯ ಜೀವ ತುಂಬಿಸುತ್ತೆ ಎಂದವನು ಅವಳ ಭುಜ ಹಿಡಿದು, ನೀನು ನನ್ನವಳು ಶ್ರೀ, ಈ ವಿರಾಟ್ ವೈಫ್ ನೀನು ಎಂದು ಕಾರ್ ಡ್ರೈವ್ ಮಾಡ್ದ. ಅವರು ಮನೆ ತಲುಪೋವಷ್ಟರಲ್ಲಿ ರಾತ್ರಿ ಲೇಟ್ ಆಗಿತ್ತು. ವಿರಾಟ್ ಸಾವಿತ್ರಮ್ಮನಿಗೆ ಕಾಲ್ ಮಾಡಿ ಡೋರ್ ತೆಗೆಯೋಕ್ಕೆ ಹೇಳಿ ಮೊದಲು ರೋಹನ್ನ ರೂಮ್ನಲ್ಲಿ ಮಲಗಿಸಿ ಬಂದು ನಂತರ ಲಗೇಜ್ ಎಲ್ಲ ತೆಗೆದಿಟ್ಟು ಕೋಣೆಯಲ್ಲಿ ಶ್ರೀನ ಎತ್ಕೊಂಡು ರೂಮ್ಗೆ ಹೋಗ್ತಾನೆ. ಸಾವಿತ್ರಮ್ಮ ಹೀಗೆ ಇವರು ಸುಖವಾಗಿರಲಿ, ಇವರ ಜೋಡಿ ನೋಡೋಕ್ಕೆ 2 ಕಣ್ಣು ಸಾಲದು ಎಂದುಕೊಂಡ್ರು. ವಿರಾಟ್ ಫ್ರೆಶ್ ಆಗಿ ಬಂದು ಅವಳ ಪಕ್ಕ ಹೊರಳಿದ. ಅವನಿಗೆ ಅವಳನ್ನು ನೋಡಿದಷ್ಟು ತನ್ನ ಕಂಟ್ರೋಲ್ನ ತಪ್ಪುವಂತೆ ಆಗ್ತಿತ್ತು. ಮೆಲ್ಲಗೆ ಅವಳ ತುಟಿ ಮೇಲೆ ಅವನ ಬೆರಳ ಆಡಿಸ್ದ. ಮಲಗಿದ್ದವಳ ಮುಖ ನೋಡುತ್ತಾ, ನಮ್ಮಿಬ್ಬರ ನಡುವೆ ಇರೋ ಈ ದೂರ ಯಾವತ್ತೂ ಸರಿಯುತ್ತೆ ಶ್ರೀ, ನಾವಿಬ್ಬರು ಯಾವತ್ತೋ ಗಂಡ ಹೆಂಡತಿಯಾಗಿ ಆ ಸುಂದರ ಸ್ವಪ್ನದ ಬದುಕನ್ನು ಅನುಭವಿಸ್ತೀವಿ ಎಂದುಕೊಂಡ. ಶ್ರೀ ನಿದ್ದೆ ಕಣ್ಣಲ್ಲಿ ಅವನ ಕಡೆ ತಿರುಗಿದ್ಲು. ಅವಳ ಕೈ ಅವನ ಭುಜ ಬಳಸ್ತು. ಅವಳ ಒಂದು ಟಚ್ ವಿರಾಟ್ ಬರಿದಾದ ಮೈ ಬಿಸಿ ಏರಿಸಿತು. ಶ್ರೀಮುಖ ವಿರಾಟ್ಗೆ ತುಂಬ ಹತ್ರ ಇತ್ತು. ವಿರಾಟ್, ಐ ಲವ್ ಯು ಕಣೆ ಹೇಳ್ಸು, ನಮ್ಮಿಬ್ಬರ ಮಧ್ಯೆ ಈಗಾಗಲೇ ಸಂಸಾರ ಶುರುವಾಗಿದೆ, ಆದರೆ ಮೈ ಬ್ಯಾಡ್ ಲಕ್, ನನಗೆ ಅದು ಗೊತ್ತಿಲ್ಲ, ಆದರೆ ಈಗ ಆ ಮಧುರ ದಿನ ನನಗೆ ಬೇಕು ಅನ್ನಿಸ್ತಿದೆ, ವಾಪಸ್ ಸಿಗುತ್ತಾ ಶ್ರೀ ಎಂದವನು ಅವಳನ್ನು ಲಘುವಾಗಿ ತಬ್ಬಿ ಮಲಗ್ದ. ಬೆಳಿಗ್ಗೆ ಕಣ್ಬಿಟ್ಟ ಹುಡುಗಿ ಸುತ್ತ ನೋಡಿ, ಹೋ ಇವರು ನನ್ನ ಎತ್ಕೊಂಡು ಬಂದು ಎಲ್ಲಿ ಮಲಗಿಸಿದ್ದಾರೆ ಎಂದುಕೊಂಡು ಹಾಗೆ ಸರಿಯಾಗಿ ಗಮನಿಸಿದ್ರೆ ವಿರಾಟ್ ತೋಳಲ್ಲಿ ಇಲ್ಲವಳು, ಅದು ಅವನು ಬರಿದಾದ ಮೈಯಲ್ಲಿ ಮಲಗಿದ್ದ. ಶ್ರೀ 1 ಸೆಕೆಂಡ್ ಶಾಕ್ನಿಂದ ಕಣ್ಣನ್ನು ದೊಡ್ಡ ಮಾಡಿ ತನ್ನನ್ನು ಮೊದಲು ಸರಿಯಾಗಿ ನೋಡಿಕೊಂಡು, ಅಬ್ಬಾ ಅಂಥದ್ದೇನು ನಡೆದಿಲ್ಲ ಎಂದು ನಿಟ್ಟುಸಿರು ಬಿಟ್ಟು, ತಾನು ಇಷ್ಟೊಂದು ಮೈ ಮರೆತು ನಿದ್ದೆ ಮಾಡಿದ್ನ ಎಂದವಳು ಅವನ ಕಡೆ ನೋಡಿದ್ಲು. ಕೂಚಲ್ಗಡ್ಡ, ತಿದ್ದಿ ತೀಡಿದ ಮುಖ, ಅವನ ಮೈಕಟ್ಟಿಗೆ ಯಾವ ಹುಡುಗಿ ಆದರೂ ಟೆಂಪ್ಟ್ ಆಗದಿರೋಕ್ಕೆ ಚಾನ್ಸೇ ಇಲ್ಲ. ಅಂಥ ಆಕರ್ಷಕ ಸ್ಲಿಮ್ ಬಾಡಿ, ಅವನ ಮುಖದಲ್ಲಿ
ಅವಳು ಮೊದಲು ನೋಡಿದ ನೋವು, ಬೇಜಾರಿನ ಛಾಯೆ ಈಗ ಉಳಿದಿಲ್ಲ. ಈಗ ನೆಮ್ಮದಿ, ಪೀಸ್ಫುಲ್ ಅನ್ನೋದು ಅವನ ಮುಖದಲ್ಲಿ ಎದ್ದು ಕಾಣ್ತಿದೆ. ಶ್ರೀ ಅವನನ್ನೇ ನೋಡುತ್ತಾ ಪ್ರತೀಕ್ಷಾಗೆ ಯಾಕೆ ಈ ಹಿಂದೆ ಹೊಡೆದಿದ್ಲು ಅನ್ನೋದನ್ನು ನೆನೆದ್ಕೊಂಡ್ಳು. ಪ್ರತೀಕ್ಷಾ ವಿರಾಟ್ನ ತನ್ನ ಬುಟ್ಟಿಗೆ ಹಾಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಯಾವುದೋ ಅನ್ನೋನ್ ಕಾಲ್ನಿಂದ ತಿಳಿದಿದ್ದು ಶ್ರೀಗೆ. ಅದು ನಿಜಾನ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸೀದಾ ಪ್ರತೀಕ್ಷಾ ಇದ್ದ ಮನೆಗೆ ಹೋಗಿದ್ಲು ಶ್ರೀ. ಡೋರ್ ಓಪನ್ ಇತ್ತು. ಶ್ರೀ ಯಾರೂ ಕಾಣೋದನ್ನು ನೋಡಿ ಮನೆಯೆಲ್ಲ ಕಣ್ಣಾಳಿಸುತ್ತಾ ಅಲ್ಲೇ ಏನೋ ಶಬ್ದ ಬರುತ್ತಿದ್ದ ರೂಮ್ ಕಡೆ ಹೋಗ್ತಾಳೆ. ಅಲ್ಲಿ ವಿರಾಟ್ ನಗ್ತಿರೋ ಫೋಟೋ ನೋಡಿ ಶ್ರೀಗೆ ಅದೆಷ್ಟು ಕೋಪ ಬಂತು ಅಂದರೆ ಆ ವಾಲ್ನಲ್ಲಿದ್ದಂಥ ವಿರಾಟ್ ಫೋಟೋನ ಕಿತ್ತು ತನ್ನ ಕೈಯಲ್ಲಿ ಹಿಡಿದು ನಿಂತಿದ್ಲು. ಅಷ್ಟೊತ್ತಿಗೆ ಒಂದೇ ಒಂದು ಬಾತ್ ಟವಲ್ನಲ್ಲಿ ಹೊರ ಬಂದ ಪ್ರತೀಕ್ಷಾನ ಮೇಲಿಂದ ಕೆಳಗೆ ಅಳಿವಂತೆ ನೋಡಿದ್ಲು. ಪ್ರತೀಕ್ಷಾಗೆ ಶ್ರೀ ಯಾರು ಎಂದು ಈ ಮೊದಲೇ ಗೊತ್ತಿತ್ತು. ಹಾಗಾಗಿ ನೀನಾ ಎಂದಳು ಉಡಾಫೆಲೆ. ಶ್ರೀ ನಾನೇ, ಮಿಸಸ್ ವಿರಾಟ್ ವರ್ಧನ್ ಎಂದವಳು. ನೀನು ಒಂದು ಹೆಣ್ಣ, ನಿನಗೆ ಮದುವೆ ಆಗಿರೋ ಹುಡುಗನ ಜೊತೆ ಮಲ್ಗೋಕೆ ನಾಚಿಕೆ ಆಗಲ್ವಾ ಅಂದ್ಲು. ಪ್ರತೀಕ್ಷಾ ನಗುತ್ತಾ, ನೀನು ನಿಜಕ್ಕೂ ಅವನ ಹೆಂಡ್ತಿನ? ಆವ್ ಸಿಲ್ಲಿ, ನೀನವನಿಗೆ ಸರಿಯಾದ ಮ್ಯಾಚ್ ಅನಿಸುತ್ತಾ? ಹೇ, ನನ್ನ ಸರಿಯಾಗಿ ನೋಡು, ಮೇಲಿಂದ ಕೆಳಗೆ ಅಂದಕ್ಕೆ ಮಹಾರಾಣಿ ಥರ ಕಾಣೋ ನನ್ನಂಥ ಹುಡುಗಿ ಅವನಿಗೆ ಮ್ಯಾಚ್ ಆಗೋದು. ನಿನ್ನ ಥರ ಲೋ ಗ್ರೇಡ್ ಹುಡುಗಿರಲ್ಲ. ಅಂತೂ ಫಾರಿನ್ ಹುಡುಗನಿಗೆ 8 ಗಜ ಸೀರೆ ಉಡೋ ಹುಡುಗಿರಂದ್ರೆ ಇಷ್ಟ ಆಗುತ್ತಾ? ಇದು ವ್ಯಂಗ್ಯದ ನಗು ಚೆಲ್ಲಿ, ಜಾಸ್ತಿ ಟೈಮ್ ಇಲ್ಲ, ಸ್ವಲ್ಪ ದಿನ, ಅವನೇ ನಿನ್ನ ಮುಖದ ಮೇಲೆ ಡೈವರ್ಸ್ ಬಿಸಾಕಿ ಹೊರಗಾಗ್ತಾನೆ. ವೇಟ್ ಅಂಡ್ ವಾಚ್ ಎಂದಳು ದುರಹಂಕಾರದಲ್ಲಿ. ಅವಳು ಮಾತು ಕೇಳಿದ ಶ್ರೀ ಕೋಪದಲ್ಲೇ ಅವಳ ಕೆನ್ನೆಗೆ ಒಂದು ಬಾರಿಸಿದ್ಲು. ತಕ್ಷಣ ಪ್ರತೀಕ್ಷಾ ಯೂ ಎಂದು ಅವಳಿಗೂ ತಿರುಗಿಸಿ ಕೈ ಎತ್ತೋ ಬಂದವಳ ಕೈ ಹಿಡಿದು ಅವಳ ಬೆನ್ನ ಎಂದು ತಿರುಗಿಸಿ, ನೀನೆಂಥ ನರ್ತಕಿರನ್ನ ಯಾವತ್ತೂ ರಾಜ ಇಷ್ಟಪಡಲ್ವೇ? ಅವ್ರು ಯಾವತ್ತಿದ್ರೂ ಅವನ ಮುಂದೆ ಕುಣಿಯೋ ಆಫ್ಟರ್ ಆಲ್ ಡ್ಯಾನ್ಸರ್ ಅಷ್ಟೇ. ನೀನು ಅಷ್ಟೇ, ಅವ್ರನ್ನ ನೋಡಿ ಆಸೆ ಪಡ್ಬೋದು, ಆದರೆ ಅವರ ಮನೇಲಾಗಲಿ ಮನಸ್ಸಾಗಲಾಗಲಿ ಜಾಗ ಇಲ್ಲ. ಚಪ್ಪಲಿ ತುಂಬ ಸುಂದರವಾಗಿದೆ ಅಂತ ದೇವರ ಮನೇಲಿ ಬಿಟ್ಕೊಳಕ್ಕಾಗಲ್ಲ, ಅದನ್ನು ಹೊರಗೆ ಬಿಸಾಕ್ತಾರೆ. ನೀನು ಅಷ್ಟೇ ನನ್ನ ಗಂಡನಿಗೆ, ಅವ್ರು ಯಾವತ್ತೂ ನಿನ್ನಂಥ ಬ್ಯೂಟಿಗೆ ಬೆಲೆ ಕೊಡಲ್ಲ, ಒಳ್ಳೆ ಮನಸ್ಸಿಗಷ್ಟೆ. ಅಷ್ಟಕ್ಕೂ ಅವರ ಮನೆಗೆ ಬೇಕಾಗಿರೋದು ಗೃಹಿಣಿ. ನಿನ್ನಂಥ ಶೋಕಿ ಮಾಡಿಕೊಂಡು ದಿನಕ್ಕೊಂದು ಹುಡುಗರ ಜೊತೆ ಸುತ್ತೋ ಬೀದಿ ಬೆಸವಿಯಲ್ಲ ಎಂದು. ಇದೇ ಲಾಸ್ಟ್. ನನ್ನ ಗಂಡನ ತಂಟಕ್ಕೆ ಬಂದರೆ ನಿನ್ನ ಸಾಯಿಸೋಕ್ಕೂ ಯೋಚನೆ ಮಾಡಲ್ಲ. ಅವರು ಈ ಶ್ರೀನಿಕ ಗಂಡ. ಈ ಶ್ರೀನಿಕ ಯಾವತ್ತೂ ನಿನ್ನಂಥ ಕಿತ್ತೋದವಳಿಗೆ ತನ್ನ ಗಂಡನನ್ನು ಬಿಟ್ಕೊಡ್ತಾಳೆ ಅಂತ ಕನಸಲ್ಲೂ ಯೋಚನೆ ಮಾಡಬೇಡ. ಅವರನ್ನು ತಲುಪಬೇಕು ಅಂದೆ ಈ ಶ್ರೀನಿಕಾ ಅನ್ನೋ ಹೆಂಡತಿನ ದಾಟಿ ಹೋಗಬೇಕು. ಇದೇ ಲಾಸ್ಟ್. ಇನ್ಯಾವತ್ತಾದರೂ ಇಂಥ ಚೀಪ್ ಟ್ರಿಕ್ಸ್ ಯೂಸ್ ಮಾಡಿ ನನ್ನ ಗಂಡನ ಮರ್ಯಾದೆ ಕಳೆಯೋಕ್ಕೆ ಟ್ರೈ ಮಾಡಿದ್ರೆ ನಮ್ಮ ಮಾವನಿಗೆ ಹೇಳಿ ನಿನ್ನ ಎಲ್ಲಿ ಅಡ್ರೆಸ್ ಇಲ್ಲದಂತೆ ಮಾಡಿಸ್ತೀನಿ, ಹುಷಾರ್ ಎಂದು ವಿರಾಟ್ ಫೋಟೋನು ಹಿಡಿದು ಅಲ್ಲಿಂದ ಹೊರಗೆ ಬಂದಿದ್ಲು. ಈತ ಶ್ರೀ ತನ್ನ ಹಳೆ ನೆನಪನ್ನು ನೆನೆದು ತುಟಿ ಕೊಂಕಿಸಿ, ಎಲ್ಲಿ ನಂಬಿಕೆಗೆ ವಿಶ್ವಾಸಕ್ಕೆ ಪೆಟ್ಟು ಬೀಳುತ್ತೋ ಅಲ್ಲಿ ಮತ್ತೆ ಆ ನಂಬಿಕೆಯನ್ನು ಗೋಡೆ ಬೆಳೆಯಲ್ಲ ಎಂದು ಬೆಡ್ನಿಂದ ಮೇಲೆ ಹೇಳೋಕ್ಕೆ ನೋಡುವ ಹುಡುಗಿ ಕಾಲ ಮೇಲೆ ವಿರಾಟ್ ಕಾಲು ಹಾಕಿ ಮಲಗಿದ್ದಾನೆ. ಶ್ರೀ ಬೇಸರದಲ್ಲಿ ಅವನ ಕಾಲನ್ನು ಸರಿಸಿದ್ಲು. ವಿರಾಟ್ ಕೂಡ ನಿದ್ದೆ ಕಣ್ಣಲ್ಲಿ ಮಗ್ಗಲು ಬದಲಿಸ್ದ. ವಿರಾಟ್ ಎದೆ ಮೇಲೆ ಏನೋ ಇದೆ ಅನಿಸಿತು. ಶ್ರೀ ಸರಿಯಾಗಿ ನೋಡಿದ್ಲು, ಅದು ಪ್ಲಾಸ್ಟರ್. ಶ್ರೀ ಏನಿದು? ಇಲ್ಲಿ ಯಾಕೆ ಸ್ಕಿನ್ ಕಲರ್ ಪ್ಲಾಸ್ಟರ್ ಇದೆ? ಏನಾದರೂ ಪೆಟ್ಟು ಮಾಡ್ಕೊಂಡಿದ್ದಾರಾ ಎಂದು ತೆಗಿಯೋಕ್ಕೆ ನೋಡಿದ್ರೆ ವಿರಾಟ್ ನಿದ್ದೆಯಲ್ಲೇ ನೋವಲ್ಲಿ ಮುಖ ಚಿಕ್ಕದು ಮಾಡಿದ್ದು ನೋಡಿ ಶ್ರೀ, ಹೋ ರೋಮ ಇದೆ, ಅದಕ್ಕೆ ತೆಗಿಯೋಕ್ಕಾಗಲ್ಲ ಎಂದವಳು ಆ ಪ್ಲಾಸ್ಟರ್ ಮೇಲೆ ಮೆಲ್ಲಗೆ ಎಣ್ಣೆ ಸವರಿದ್ಲು. ಅದು ನೆನೀತು. ವಿರಾಟ್ ಚೆನ್ನಾಗಿ ನಿದ್ದೆ ಮಾಡಿದ. ಶ್ರೀ ಮೆಲ್ಲಗೆ ಅದನ್ನು ಸೀಸರ್ನಲ್ಲಿ ಕಟ್ ಮಾಡುತ್ತಾ ತೆಗೆದ್ಲು. ಅವನ ಎದೆ ಮೇಲೆ ಎದ್ದಿತು ಅವಳ ಹೆಸರೇ. ಶ್ರೀ ಅನ್ನೋ ಹೆಸರನ್ನು ನೋಡಿ ಅವಳಿಗೆ ಶಾಕ್ ಜೊತೆಗೆ ಒಂಥರ ಫೀಲ್ ಆಯಿತು. ಅದರ ಮೇಲೆ ತನ್ನ ಸಾಫ್ಟ್ ಬೆರಳಲ್ಲಿ ಮುಟ್ಟಿದ್ಲು. ಅದನ್ನು ನೋಡಿದ್ರೆ ಅದು ಇತ್ತೀಚೆಗೆ ಹಾಕಿಸೋ ಥರ ಕಾಣಿರಲಿಲ್ಲ. ಆ್ಯಸ್ ಎ ಪೊಲೀಸ್ ಆಫೀಸರ್ ಆಗಿ ಅದು ಫೇಕ್ ಆ ರಿಯಲ್ ಅನ್ನೋದು ಗೊತ್ತಾಗ್ತಿತ್ತು. ಅದನ್ನೇ ನೋಡ್ತಿದ್ದಂಥ ಶಿವರು ನನ್ನ ಹೆಸರನ್ನು ಟಾಟಾ ಹಾಕಿಸ್ಕೊಳ್ಳೋಷ್ಟು ಪ್ರೀತಿ ಮಾಡ್ತಾರಾ? ನಾನು ಯಾವತ್ತೂ ಇವ್ರ ಜೊತೆ
ಅಷ್ಟು ಸಲಿಗೆಯಿಂದ ಇರಲೇ ಇಲ್ಲ. ನಾನೇನೋ ಆಗಿದ್ದ ಹೇಜ್ ಬಾರ್ನಲ್ಲಿ ಇವರನ್ನು ನೋಡಿ ಅಟ್ರಾಕ್ಟ್ ಆಗಿದ್ದು ನಿಜ. ಆಗ ನನ್ನ ಗಂಡ ಅನ್ನೋ ಅಭಿಮಾನ, ಇಷ್ಟೊಂದು ಆ್ಯಂಡ್ಸಮ್ ಹುಡುಗ ನನ್ನ ಗಂಡ ಅನ್ನೋ ಪ್ರೌಡ್ ಫೀಲ್ ಇತ್ತು. ಬಟ್ ಇವ್ರಿಗೆ ನಾನು ಯಾವಾಗ ಹೀಗೆ ಟ್ಯಾಟ್ ಹಾಕಿಸ್ಕೊಳ್ಳೋಷ್ಟು ಹತ್ತಿರ ಆಗಿದ್ದೆ ಎಂದು ಯೋಚಿಸಿದ್ಲು. ವಿರಾಟ್ ಚಂದದ ನಿದ್ದೆನಲ್ಲಿದ್ದ. ಮೊದಲೇ ಅವನು ಮೆಡಿಸನ್ ತಗೋತಿದ್ದ. ನೈಟ್ ಬೇರೆ ಲೇಟಾಗಿ ಮಲಗಿದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದ. ಶ್ರೀ ಅವನ ಎದೆ ಮೇಲೆ ಹಾಕಿಸಿದ್ದ ಟ್ಯಾಟೋ ಮೇಲೆ ಇದ್ದ ಪ್ಲಾಸ್ಟರ್ ತೆಗೆದು ಅದನ್ನು ಯಾಕೆ ಮುಚ್ಚಿಟ್ಟಿದ್ದಾರೆ ಎಂದು ಯೋಚಿಸಿ ತನ್ನ ತಲೆನ ಕೊಡುವೆ ನೋಡೋಣ, ಇದನ್ನು ನೋಡಿ ಹೇಗೆ ರಿಯಾಕ್ಟ್ ಆಗ್ತಾರೆ ಅಂತ ಎಂದು ಸ್ನಾನ ಮಾಡೋಕ್ಕೆ ಹೋಗ್ತಾಳೆ. ಅವಳು ಸ್ನಾನ ಮಾಡಿ ಬಂದರೂ ಅವನು ಎದ್ದೇಳಲಿಲ್ಲ. ಶ್ರೀ ಪಾಪ ರೆಸ್ಟ್ ಮಾಡಲಿ ಎಂದು ಕೆಳಗೋಗಿ ಸಾವಿತ್ರಮ್ಮ ಅವರು ಹೆತ್ತ ಮೇಲೆ ತಿಂಡಿ ಕೊಡಿ ಎಂದು ತನ್ನ ಡ್ಯೂಟಿಗೆ ಹೋಗ್ತಾಳೆ. ಶ್ರೀ ಮನಸ್ಸಲ್ಲಿ ವಿರಾಟ್ ಮೇಲೆ ಪ್ರೀತಿ ಇತ್ತ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.